ಇನ್ನೊಂದು ವಚನ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಲಿಂಗ ಪೂಜೆಯ ಮಾಡುವನೆಯ ಜಂಗಮ ಲಿಂಗಾರ್ಚನೆಯ ಮಾಡುವನೆಯ ಜಂಗಮ ಎನ್ನ ಮಠಕ್ಕೆ ಬರಲೆಂದು. ಜಂಗಮ ಯಾಕೆ ಬಸವಣ್ಣವ್ರು ಯಾಕೆ ಲಿಂಗಾರ್ಚನೆ ಮಾಡ್ತಾರೆ? ಜಂಗಮ ನನ್ನ ಮಠಕ್ಕೆ ಬರಲಿ ಅಂತ ಲಿಂಗಾರ್ಚನೆ ಮಾಡ್ತಾರೆ. ಅಂದ್ರೆ ಬಸವಣ್ಣವ್ರ ಭಕ್ತರು ಅಂತ ತಿಳ್ಕೊಂಡು ಹಿಂಗಂತಾರೆ, ಲಿಂಗಾರ್ಚನೆ ಮಾಡುವನೆಯ ಜಂಗಮ ಎನ್ನ ಮಠಕ್ಕೆ ಬರಲೆಂದು. ಹೌದಲ್ಲ? ಮತ್ತೊಂದು ಹೇಳ್ತಾರೆ, ಜಂಗಮ ಲಿಂಗಾರ್ಚನೆ ಮಾಡುವನೆಯ ಭಕ್ತರು ಎನ್ನ ಮಠಕ್ಕೆ ಬರಲಿ. ಮತ್ತೆ ಭಕ್ತರು ಬಂದ್ಬಿಟ್ರೆ ಜಂಗಮ ಬಂದು ಬಾಗಿ ನಿಂತಿರೋದು ಅದೇ ಥರ ಲಿಂಗಾರ್ಚನೆ. ಯಾರು ಸಲುವಾಗಿ ಬರ್ತಾರೆ ಅಂತ ತಿಳ್ಕೊಂಡು ಹೇಳಿ ಲಿಂಗಾರ್ಚನೆ ಮಾಡ್ತಿರ್ತಾರೆ. ಆ ಜಂಗಮ ಮೊದಲು ಮಠದ ಮುಂದೆ ಬಂದಿರ್ತಾರೆ, ಮತ್ತೆ ಯಾಕೆ ಲಿಂಗಾರ್ಚನೆ? ಆಗ ಜಂಗಮ ಲಿಂಗಾರ್ಚನೆ ಮಾಡುವನೆಯ ಭಕ್ತರು ಎನ್ನ ಮಠಕ್ಕೆ ಬರಬೇಕು. ಭಕ್ತರ ಮಠಕ್ಕೆ ಬಂದ್ರೆ ಈ ಥರ ಲಿಂಗಾರ್ಚನೆ ಯಾರು ನಿಜವಾಗಿ ಕಾಯಕ ಮಾಡ್ತಾರೆ ಅದೇ ನಿಜವಾದ ಭಕ್ತ. ಸಂಗಣ ಬಂದಿಲ್ಲ. ಬಸವಣ್ಣವ್ರು ಕೂಡ ಭಾಳ ಚೆನ್ನಾಗಿದೆ. ಬರ್ರಿ ಸೋಮಣ್ಣ ಈಗ ಅವರ ಸೋಮಣ್ಣ ಮನೀಷ ಅವರ ನೀವೆಲ್ಲರೂ ಶಿವಾನ ಬರ್ತೀನಿ ಅಂತಂದ್ರೆ ನನಗೆ ಭಾಳ ಸಂತೋಷ. ಅವರ ತಪ್ಪಿಸ್ಬೇಡ್ರಿ ಸ್ಟ್ಯಾಂಡ್ರಿ. ನೀವೆಲ್ಲ ದಯವಿಟ್ಟು ಶಿವಾನ ಬರ್ರಿ. ಎಲ್ಲರೂ ಮಠದ ಭಕ್ತರು ಇದ್ದೀರಿ. ಏನು 2 ತಾಸು ತಿಂಗಳದಾಗ ಸ್ಟ್ಯಾಂಡ್ರಿ. ನೀವು ಬರ್ರಿ ಎಲ್ಲರೂ 2 ತಾಸು. ಸೋಮಣ್ಣ ತಪ್ಪಿಸ್ಬೇಡ್ರಿ.